ಎಸ್ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿ ಶಿವರಾಮ್, ಸರ್ಕಾರದ ವಿರುದ್ಧ 4 ಹಂತದಲ್ಲಿ ಜನಾಕ್ರೋಶ ಯಾತ್ರೆಗೆ ಎಲ್ಲ ಸಿದ್ಧತೆಗಳು ಸಹ ಆಗಿದೆ. ಹಾಗಾಗಿ ಈ ಯಾತ್ರೆ ಯಶಸ್ವಿ ಆಗಬೇಕು ಅಂದ್ರೆ ಸಾಕಷ್ಟು ಪ್ಲಾನ್ಗಳನ್ನ ಮಾಡಲೇಬೇಕಾಗುತ್ತೆ. ಸಹಜವಾಗಿ ಬಿಜೆಪಿ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದೆ ಹಾಗಾದ್ರೆ? ಪ್ರಗತಿ, ನಾಳೆಯಿಂದ ಜನಾಕ್ರೋಶ ಯಾತ್ರೆಯನ್ನು ಬಿಜೆಪಿ ಆರಂಭ ಮಾಡ್ತಾ ಇದೆ. ಸಹಜವಾಗಿ ಯಾವುದೇ ಒಂದು ಹೋರಾಟವನ್ನು ಮಾಡುವಾಗ ತಯಾರಿಗಳು ಬೇಕಾಗಿರ್ತವೆ. ಆ ತಯಾರಿಗಳನ್ನು ನಿಶ್ಚಿತವಾಗಿ ಮಾಡಿರ್ತಾರೆ. ಸೊ ಅದು ವಿಶೇಷವಾದ್ದಲ್ಲ. ಆದರೆ ಪ್ರಮುಖವಾಗಿ ಮೈಸೂರು ಚಲೋ ಪಾದಯಾತ್ರೆಯನ್ನು ಮಾಡಿದ ಬಳಿಕ ಸಿದ್ದರಾಮಯ್ಯನವರು ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥ ಆರೋಪವನ್ನು ಬಿಜೆಪಿ ಮಾಡಿತ್ತು. ಆ ಸಂದರ್ಭದಲ್ಲಿ ವಿಜೇಂದ್ರ ಅವರು ಅವರ ನೇತೃತ್ವದಲ್ಲಿ ಬಿಜೆಪಿ ಬೆಂಗಳೂರಿಂದ ಮೈಸೂರುವರೆಗೆ ಮೈಸೂರು ಚಲೋ ಪಾದಯಾತ್ರೆಯನ್ನು ಮಾಡಿ ಅವರ ರಾಜೀನಾಮೆಗೆ ಒಂದು ಆಗ್ರಹವನ್ನು ಮಾಡಿತ್ತು, ಒತ್ತಾಯವನ್ನು ಮಾಡಿತ್ತು. ಆದರೆ ಅವತ್ತು ಹೋರಾಟವನ್ನು ಮಾಡುವಾಗ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವಂಥ JDS ಪಾರ್ಟಿಯೂ ಕೂಡ ಇತ್ತು. ಆದರೆ ಆ ಹೋರಾಟದ ಬಳಿಕ ಈಗ ಬಿಜೆಪಿ ಎರಡನೇ ದೊಡ್ಡ ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿದೆ. ಮೊನ್ನೆ ಫ್ರೀಡಂ ಪಾರ್ಕ್ನಲ್ಲಿ 1 ದಿನಗಳ ಕಾಲ ಅಹೋರಾತ್ರಿ ಧರಣಿಯನ್ನು ಮಾಡಿತ್ತು. ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ನೀತಿಯನ್ನು ಖಂಡಿಸಿ, ಜೊತೆಗೆ ಮುಸ್ಲಿಂ ಮೀಸಲಾತಿ ಇರಬಹುದು, 18 ಶಾಸಕರ ಅಮಾನತು ಮಾಡಿದ ಪ್ರಕರಣವನ್ನು ಮುಂದಿಟ್ಟುಕೊಂಡು ಬಿಜೆಪಿ ಮೊನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಯನ್ನು ಮಾಡಿತ್ತು. ಈಗ ನಾಳೆ ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನು ಕೊಡ್ತಾರೆ ಮೈಸೂರಿನಲ್ಲಿ. ವಿಶೇಷ ಅಂದರೆ ಮೈಸೂರು ಚಲೋ ಪಾದಯಾತ್ರೆಯೂ ಕೂಡ ಅದೇ ಹಳೆ ಮೈಸೂರು ಭಾಗದ ಜಿಲ್ಲೆಗಳಿಗೆ ಹೋಗಿದ್ವು. ಈಗ ಮತ್ತೆ ಎರಡನೇ ಹಂತದಲ್ಲಿ ಹೋರಾಟವನ್ನು ಮಾಡ್ತಾ ಇರುವ ಬಿಜೆಪಿ ಮೈಸೂರಿನಿಂದಲೇ ಮತ್ತೊಂದು ಹೋರಾಟವನ್ನು ಶುರು ಮಾಡ್ತಾ ಇದೆ. ಕೇಂದ್ರದ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಚಾಲನೆಯನ್ನು ಕೊಡ್ತಾರೆ. ಆದರೆ ಕಳೆದ ಬಾರಿಯ ಹೋರಾಟಕ್ಕೂ ಮತ್ತು ಈ ಬಾರಿಯ ಹೋರಾಟಕ್ಕೂ ವ್ಯತ್ಯಾಸವನ್ನು ನೋಡೋದಾದರೆ, ಆರಂಭದಲ್ಲೇ ಒಂದು JDS ಮೈತ್ರಿ ಪಾರ್ಟಿಯಾಗಿರುವಂಥ JDS ಬಿಜೆಪಿ ತಮಗೆ ಹೋರಾಟಕ್ಕೆ ಆಹ್ವಾನವನ್ನು ಕೊಟ್ಟಿಲ್ಲ. ಮೊನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು ಕೂಡ ನಮಗೆ ಸಪೋರ್ಟನ್ನು ಮಾಡಿಲ್ಲ ಅನ್ನುವಂಥ ಬೇಸರವನ್ನು ಸ್ವತಃ ಸುರೇಶ್ ಬಾಬು ಅವರು ಪತ್ರಿಕಾಗೋಷ್ಠಿಯನ್ನು ಮಾಡುವುದರ ಮೂಲಕ ಅಸಮಾಧಾನವನ್ನು ಹೊರಹಾಕಿದರು. ಆದರೆ ಈಗ ನಾಳೆ ಎರಡನೇ ಹಂತದಲ್ಲಿ ಆರಂಭ ಆಗ್ತಾ ಇದೆ. ಯಾಕೆ ಬಿಜೆಪಿ 2 ಕಾರಣಗಳಿಗೆ ಈ ಹೋರಾಟ ಬಹಳ ಮುಖ್ಯ ಅಂತ ಹೇಳಿದರೆ, ಒಂದು ಸರ್ಕಾರದ ವಿರುದ್ಧ ಸರ್ಕಾರದ ನೀತಿ ನಿಯಮಗಳನ್ನು ವಿರೋಧಿಸಿ ಮಾಡ್ತಾ ಇರುವಂಥ ಹೋರಾಟದ ಸಂದರ್ಭದಲ್ಲಿಯೂ ಕೂಡ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ ಬಳಿಕ ಬಿಜೆಪಿ ಮಾಡ್ತಾ ಇರುವಂಥ ಮೊದಲ ಹೋರಾಟ ಇದಾಗಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಕರ್ತರಲ್ಲಿ ಅವ್ರದ್ದೇ ಆದ ಅಭಿಪ್ರಾಯಗಳಿದ್ದಾವೆ. ಪರ ವಿರೋಧವಾದ ಮಾತುಗಳು, ಹೇಳಿಕೆಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಇಡೀ ರಾಜ್ಯಾದ್ಯಂತ ನಡೆಯುತ್ತಿರುವಂಥ ಈ ಹೋರಾಟಕ್ಕೆ ಯಾವ ರೀತಿಯ ಬೆಂಬಲ ಸಿಗ್ತದೆ, ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಅದು ನೀವು ಉತ್ತರ ಕರ್ನಾಟಕ ಭಾಗ ಇರ್ಬೋದು, ಕರಾವಳಿ ಭಾಗ ಇರ್ಬೋದು, ಹಳೆ ಮೈಸೂರು ಜಿಲ್ಲೆಗಳಲ್ಲಿ ಇರ್ಬೋದು, ಹೀಗೆ ಪ್ರತಿ ಹಂತದಲ್ಲೂ ಪ್ರತಿ ಕ್ಷೇತ್ರದಲ್ಲೂ ಹೋರಾಟವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಬಿಜೆಪಿ ಈ ಒಂದು ಆಂತರಿಕ ಬೆಳವಣಿಗೆಯ ನಂತರದಲ್ಲಿ ಮಾಡ್ತಾ ಇರುವಂಥ ದೊಡ್ಡ ಹೋರಾಟ ಇದಾಗಿದ್ದರಿಂದ ಅಲ್ಲಿ ಯಾವ ರೀತಿಯ ಬೆಂಬಲ ಸಿಗ್ತದೆ ಮತ್ತು ಅದನ್ನು ಹೇಗೆ ಕಾರ್ಯಕರ್ತ ಸ್ವೀಕಾರ ಮಾಡ್ತಾನೆ ಅನ್ನೋದನ್ನು ಕುತೂಹಲದಿಂದ ನೋಡಲಾಗ್ತಾ ಇದೆ. ಇದರ ಮಧ್ಯೆ ಬಿಜೆಪಿ ಒಂದು ಟೀಮನ್ನಾಗಿ ಮಾಡಿ ಎಲ್ಲ ಕ್ಷೇತ್ರಗಳಿಗೆ ಒಂದು ಪ್ರತಿದಿನ ಆ ಹೋರಾಟದಲ್ಲಿ ಈಗ ಹೇಗೆ ತೊಳ್ಕೊಳ್ಬೇಕು ಅನ್ನೋದಕ್ಕೆ ಮುಖ್ಯವಾಗಿ ರವಿಕುಮಾರ್ ಅವರಿಗೆ ಈ ಜವಾಬ್ದಾರಿಯನ್ನು ನೀಡಿದ್ದಾರೆ. ಅವರು ಈ ಒಂದು ಹೋರಾಟದ ಸಂಚಾಲಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿದಿನ ಹೋರಾಟವನ್ನು ಮಾಡುವಾಗ 2 ಜಿಲ್ಲೆಗಳನ್ನು ಒಳಗೊಂಡಂತೆ ಹೋರಾಟವನ್ನು ಮಾಡ್ತಾರೆ. ಒಟ್ಟು 4 ಹಂತದಲ್ಲಿ ಈ ಒಂದು ಧರಣಿಯನ್ನು, ಈ ಒಂದು ಪ್ರತಿಭಟನೆಯನ್ನು ರಾಜ್ಯ ಸರ್ಕಾರದ ವಿರುದ್ಧ ಉಗ್ರವಾಗಿ ಮಾಡೋದಕ್ಕೆ ತೀರ್ಮಾನ ಆಗಿದೆ. ನಿಶ್ಚಿತವಾಗಿ ಇದನ್ನು ಯಾವ ರೀತಿ ಇದನ್ನು ಬಿಜೆಪಿ ತೆಗೆದುಕೊಂಡು ಹೋಗುತ್ತೆ ಹೇಳೋದನ್ನು ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ರವಿ ಶಿವರಾಮ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.